ಬಬ್ಲು ತಿರ್ಗಾ ಅದೇನೋ ಕಕ್ಕಸ್ ಮಾಡಿದ್ಯೋ ದೇವಾ. ಛಾಯಾ ಅವ್ರಿಗೆ ರಾಜೇಶ್ ಅವ್ರಿಗೆ ಗೊತ್ತಿಲ್ಲ, ಒಂದು ಹಳ್ಳಿಯಲ್ಲಿ ಒಂದು ಎಪಿಸೋಡ್ ಮಾಡಿದ್ವಿ ನಾವು, ಆಯ್ತಾ. ಹಳ್ಳಿ ಜೀವನವನ್ನ ಬದುಕೋ ಅಂತ ಒಂದು ಎಪಿಸೋಡ್. ಹಸು ಸಗಣಿ ಆಗ್ತು, ಆಯ್ತಾ. ಅದು ಕಾಮನ್ ಅಲ್ವಾ. ಅದಕ್ಕೆ ಇವರ ಕನ್ಸರ್ನ್ ಏನಿತ್ತು ಗೊತ್ತಾ, ಇಷ್ಟು ಸಲ ಸಗಣಿ ಹಾಕತ್ತೆ, ಯಾರಾದ್ರೂ ಡೈಪರ್ ಹಾಕ್ಬಾರ್ದಾ ಇದಕ್ಕೆ? ಹ್ಞೂ ಸರ್, ಅದು ಒಂದ್ಸತಿ ಹಾಕುತ್ತಾನೆ ಓಕೆ, ಹಿಂಗ್ ಹೋಗ್ತೀನಿ ಪಟ 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 ಅಂತ ಬರುತ್ತೆ, ಎತ್ತೀನಿ ಸುಮ್ಮನೆ ಆಗತ್ತೆ, ತಿರ್ಗಾ ಪಟ ಪಟ ಅಂತ ಬರುತ್ತೆ. ಅದು ನೋಡೇನೆ ಈ ಸಗಣಿನೂ ಬೇಡ, ಹಸುನೂ ಬೇಡ, ಏನೂ ಬೇಡ ಅಂತ ಅನ್ಸ್ಬಿಟ್ಟಿತ್ತು. ಓಯ್ಯೋ ದೇವ್ರೆ, ವಿ ಮಿಸ್ಡ್ ಯು ಅನುಷಾ. So cute. ಇನ್ನೊಂದು ಲಾಸ್ಟ್ ಪಾಯಿಂಟ್ ಮ್ಯಾಮ್, ಟು ಬಿ ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ನನ್ನ ನೋಡಿ ಮೇಡಮ್ ನಿಮ್ ತರನೇ ಇರ್ಬೇಕು, ಸಣ್ಣಗೆ ತಿನ್ಬೇಕು, ಹಿಂಗೆ ದಪ್ಪವಾಗಿರ್ಬೇಕು. ನಾನು ಅದಕ್ಕೆ 100% ಇದ್ದೆ ಕರೆಕ್ಟ್. ಹಿಂಗೆ ದಪ್ಪವಾಗಿ ಇರ್ಬೇಕು, ಸಣ್ಣಕ್ಕೆ ಇರಬಾರ್ದು. ನಮ್ಗೆ ಎಷ್ಟು ಕಷ್ಟ ಗೊತ್ತಾ ಮ್ಯಾಮ್ ಇದನ್ನ ಮೇಂಟೈನ್ ಮಾಡಕ್ಕೆ. ನಿಮ್ಗೆ ಹೆಂಗ್ ಮೇಂಟೈನ್ ಮಾಡಕ್ ಕಷ್ಟನೋ ನಮಗೂ ಹಂಗೆ ಮೇಂಟೈನ್ ಮಾಡಕ್ ಕಷ್ಟ. ಇವಾಗ ನೋಡಿ, ಬೆಳಗ್ಗೆಯಿಂದ ಚಾಕ್ಲೇಟ್ ಕೇಳಿದೀನಿ, ಸಾಯಂಕಾಲ ಚಾಕ್ಲೇಟ್ ಬಂದಿದೆ. ಈ ತರದ್ದು ಡೈಲಿ ನಾವು ಇವಾಗ ನಂಗೆ ಗ್ರಿಲ್ ಚಿಕನ್ ತಿನ್ಬೇಕಂತ ಅನಿಸ್ತಾ ಇದೆ ಇವಾಗ 8 ಗಂಟೆಯಿಂದ. ನಾನು ಹೇಳಿದೀನಿ, ಇವ್ರು ಇಲ್ಲೇ ಚೆನ್ನಾಗಿದೆ ಊಟ ಅಂತ ಹೇಳಿದ್ದಾರೆ, ಬಟ್ ಅವ್ರು ಕೊಡಿಸ್ಬೇಕಲ್ಲ ಮೇಡಮ್. ಕೊಡ್ಸಾದ್ಮೇಲೆ ನನಗೆ ತೃಪ್ತಿ ಆದ್ಮೇಲೆ ಆಮೇಲೆ ಅಲ್ವಾ ನನ್ನ ಬಾಡಿಗೆ ಅದು ಫಿಟ್ ಆಗಿ ಆಮೇಲೆ ನಾನು ದಪ್ಪ ಆಗೋದಲ್ವಾ. ಸೊ ದೇರ್ ಇಸ್ ಅ ಪ್ರಾಸೆಸ್. ಓಕೆ ಅನುಷಾ, ಈ ಜೋಡಿ ಬಗ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ವಿದ್ರಾಜಿ ನನಗೆ ಮಂಜು ಮಾಸ್ಟರ್ಗೆ ಸುಮಾರು ಒಂದು 10 ವರ್ಷ ಜರ್ನಿ. ನಾವು ಕೊರಿಯೋಗ್ರಾಫರ್ಸ್ ತರ ಯಾವತ್ತೂ ಇಲ್ಲ. ನಾವು ತುಂಬಾ ಬೇರೆ ತರ ಫ್ರೆಂಡ್. ನಮ್ಮನೆ ಫಂಕ್ಷನ್ ಇದ್ರೆ ಅವ್ರು ಬರ್ತಾರೆ, ಅವ್ರ ಮನೆ ಫಂಕ್ಷನ್ ಇದ್ರೆ ನಾವು ಬರ್ತೀವಿ, ಆ ತರ. ಇವತ್ತು ಮಂಜು ಮಾಸ್ಟರ್ ಬಂದ್ರೆ ನಂಗೆ ಸಖತ್ ಖುಷಿ ಅಷ್ಟೇ. ಅಲ್ಲ ರೀ, ಮಂಜು ಮಾಸ್ಟರ್ ಅವ್ರ ಪಕ್ಕದಲ್ಲಿ ನಾನಿಲ್ವಾ? ಪರವಾಗಿಲ್ಲ, ನಿಮ್ ಬಗ್ಗೆ ಏನ್ ಹೇಳಲ್ಲ. 9 ಗಂಟೆ ಮೇಲೆ ನೀವು ಆಡೋದೆಲ್ಲ ಹೇಳಲ್ಲ. ನಾನು ಏನ್ ಹೇಳಲ್ಲ ರೀ. ಏನು ಮಾಡ್ತೀವಿ 9 ಗಂಟೆ ಮೇಲೆ ನೀನು? 7ವರೆಗೆ ತುಟ್ಟಿ ಓ ರುದ್ರ ಸರ್, ಎಲ್ಲರೂ ರುದ್ರ. ಸರಿ, ಡ್ಯಾನ್ಸಿಂಗ್ ಜೋಡಿ ನೋಡಕ್ಕೆ ನನಗೆ ಸಖತ್ ಖುಷಿ ಆಗ್ತಾ ಇದೆ ಶ್ವೇತಾ. ಅದಕ್ಕೆ ನಾನು ಕತ್ತರಗುಪ್ಪೆ ಆಫೀಸಲ್ಲಿ ಕೂತ್ಕೊಂಡು ಒಂದೊಳ್ಳೆ ರಿಸರ್ಚ್ ಮಾಡಿ, ನಾನು ಏನು ಡ್ಯಾನ್ಸ್ ಅಲ್ಲೇ ಒಂದು ರೊಮ್ಯಾನ್ಸ್ ಮಾಡಿದ್ರೆ ಹೇಗಿರಬೇಕು. 2 ಜೋಡಿಗಳನ್ನು ನಾನು ಹಾಕೋ ಹಾಡ್ಗೆ ಫಸ್ಟ್ ಕಣ್ಣಲ್ಲಿ ಕಣ್ಣಿಟ್ಕೊಂಡು ರೊಮ್ಯಾನ್ಸ್ ಮಾಡ್ಬೇಕು. ಆ ಕಡೆ ಈ ಕಡೆ ಎಲ್ಲ ಶ್ವೇತನ್ ನೋಡ್ಕೊಂಡು ಮಾಡೋದು ಅವೆಲ್ಲ ಮಾಡಂಗಿಲ್ಲ. ರುದ್ರ ಏನ್ ಮಾಡ್ತಿದ್ರು ಗೊತ್ತಾ? ಏನ್ ಮಾಡ್ತಿದ್ರು? ಕಣ್ಣಲ್ಲಿ ಕಣ್ಣಿಡು ಅಂದ್ರೆ ಓಕೆ, ಈ ಹಾಡನ್ನ ಇನ್ನೊಂದ್ಸಲ ಹಾಕಿ ನೋಡೋಣ. ಅಷ್ಟತ್ರ ಬರ್ತಾರೆ ಶ್ವೇತ. ಎಷ್ಟು 2ನೇ ಸೀಸನ್ ಹೇಳ್ತಾ ಇದ್ದೀನಿ. ಏನ್ರಿ ನಿಮ್ ರಿಸರ್ಚ್? ನಿಮ್ಗೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡಕ್ ಬರಲ್ಲ. ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದು ಅಂತಂದ್ರೆ ಅಲ್ಲಿ ನೋಡ್ರಿ, ಅಲ್ಲಿ ನೋಡಿ ಕಲ್ತ್ಕೊಳ್ರಿ. ಇಲ್ಲಿಂದನೇ ಇಲ್ಲಿ ನೋಡಿ, ಇಲ್ಲಿ ಕಣ್ಣು ಕನೆಕ್ಷನ್ ಹೆಂಗಿದೆ ಅಂತ. ಯಾಕೆ ಸಾಕು, ಫುಲ್ ಎಪಿಸೋಡ್ ಇದೆನಾ? ಮುಗೀತು, ಸಾಂಗ್ ಮುಗಿದಿದೆ. ಸಾಂಗ್ ಮುಗಿದಿದೆ. ಸಾಂಗ್ ಮುಗಿದ್ರು ಮಾಡ್ತಾ ಇರ್ತಾರಲ್ಲ ಇವರು. ಮುಗೀತು ಸಾಂಗು. ಮುಗಿದೋಯ್ತು. ಕುಂತಲ್ಲು ನೀನೇನೆ, ಆಹಾ ಎಲ್ಲೆಲ್ಲೂ ನೀನೇ ಕಾಣುವೆ. ಹಂಗ ಹಾಡು ಮುಗಿದ್ಮೇಲೆ ಅಲ್ಲಿ ತಿರುಗಿಸ್ಬಿಟ್ರಲ್ಲ, ಇಷ್ಟೊತ್ತಂಗೆ ಕಿಲ್ಲ ಆಡ್ಬಿಟ್ಟು ಅಲ್ಲಿ ಮುಗಿತಲ್ಲ ಸಾಂಗು, ಈ ಕಡೆ ತಿರುಗಿಸ್ಬಿಟ್ರು. ಹೆಂಗೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಡಾನ್ಸ್ ಮಾಡೋದು ಅಂತ ಹೇಳಿ ಒಂದ್ಸರಿನೂ ಕಣ್ ಬ್ಲಿಂಕ್ ಮಾಡ್ಲಿಲ್ಲ ಅಷ್ಟು ಹಾಡು ಮುಗಿಯೋವರ್ಗು. ಈಗ ನನ್ ಸುಖಕ್ಕೆ ಒಂದು ಹಾಡು ಹಾಕ್ತೀನಿ ನೋಡಿ. ಯಾವ್ದು? ನೋಡಿ, ಹಿಂಗೆ ನೀನು ಡ್ಯಾನ್ಸ್ ಮಾಡಂದ್ರೆ ಫೈಟ್ ಮಾಡ್ತೀಯ. ಫೈಟ್ ಆಗೋಯ್ತಾ? ಡ್ಯಾನ್ಸ್ ಆಯ್ತು. ಅದೇ ಹಾಡು ಹಾಕಿ ಇವ್ರಿಗೆ ಹಾಕಿ ನೋಡೋಣ. ಈಗ ಹಾಡು ಮುಗೀತು ಡ್ಯಾನ್ಸ್ ಇರುತ್ತಾ? ಅದೇನ್ ಗೊತ್ತಾ, ಎಲ್ಲಾ ಡೈರೆಕ್ಟರ್ಗಳು ಹೇಳಿರ್ತಾರೆ ಕಟ್ ಅಂತ ಹೇಳೋವರ್ಗು ಆಕ್ಷನ್ ಅಲ್ಲೇ ಇರಬೇಕು ಅಂತ. ಸಖತ್ ಆಕ್ಷನ್ ಇರ್ತೀರಾ ಮಾತ್ರ ನೀವು. ಸಖತ್ ಆಕ್ಷನ್ ಅಲ್ಲಿ ಇರ್ತೀರಾ. ಲವ್ಲಿ ಸ್ಟಾರ್, ಥ್ಯಾಂಕ್ ಯು ಸೋ ಮಚ್. ನಾನು ಕರೆದ ತಕ್ಷಣ ಬಂದು ಇವ್ರಿಗೆ ಪ್ರೇಮದ ಪಾಠವನ್ನ ಹೇಳ್ಕೊಟ್ಟಿದ್ದೀನಿ. ಎನಿ ಟೈಮ್ ಬೇಬಿ ಫಾರ್ ಯು. ಎನಿ ಟೈಮ್ ಬೇಬಿ. ಆಯ್ತಲ್ಲ ಸರ್, ಮಾತಾಯ್ತು ಮುಗೀತು. ಬನ್ನಿ. ಕಣ್ಣಿಟ್ಕೊಂಡಿದ್ದು, ಕಣ್ಣು ಸವಾಸನೆ ಬೇಡ. ಈಗ ಒಂದು ಕೆಲಸ ಮಾಡೋಣ, ಬಾಡಿ ಇಟ್ಕೊಂಬಿಡು. ಓಹ್ ಸರ್, ನಿಮ್ಗೆಲ್ಲ ಸರ್ ಇದು ನೀವು ತಲೆಗೆ ಹಾಕಬೇಡಿ, ಕೇಳಿಸ್ಕೊಳ್ಳಬೇಡಿ ಇದನ್ನ ನೀವು. ಗೊತ್ತಾಯ್ತಲ್ಲ, ಮೆತ್ತಿಗೆ ಅವ್ರು ಪ್ರೇಮ್ ಅವ್ರು ಕೇಳಿಸ್ಕೊತಾರೆ. ನಾವು ಮಾಡ್ಕೊಳ್ಳೋಣ, ಓಕೆನಾ? ನಾವು ಇಷ್ಟೇ ಸ್ಟೇಜ್ ಮೇಲೆ, ಓಕೆನಾ? ಸಾಂಗ್ ಹಾಕಿ, ಸಾಂಗು ಎಷ್ಟು 3 ಕೊಟ್ರಿ ಅಲ್ಲ, ಇಲ್ಲೊಂದು. ಓಕೆ, ನೋಡ್ಕೊಂಡಿದ್ದೀನಿ. ಸಕ್ಕದಾಗಿತ್ತು ಮಾತ್ರ. ಇಷ್ಟು ರೊಮ್ಯಾನ್ಸ್ ಎಲ್ಲ ನೀವು ಮಾಡ್ತಾ ಇದ್ರೆ ಆ ಸೋಫಾ ಮೇಲೆ ಇನ್ನೊಂದು ರೊಮ್ಯಾನ್ಸ್ ನಡೀತಾ ಇದೆಯಲ್ಲ, ಅಲ್ಲಿ ನೋಡಿ. ಜುಮ್ ರೋಮಾಂಚನ ಅಂತಿದ್ರೆ ತೆಗಿರಿ ಕೈ. ಈಗಲೂ ಹೇಳಿದ್ಮೇಲಾರು ಕೈ ತೆಗಿಬೋದು. ಒಂದು ಜುಮ್ಮು ಇನ್ನೊಂದು ಜಿಮ್ಮು.
ಒಂದ್ ಜುಮ್ಮು ಒಂದ್ ಜಿಮ್ ಅಂತೆ. ಈಗ ಮಂಜು ಮಾಸ್ಟರ್ ಮಾಡ್ತಾರ ಅದನ್ನ. ಹೌದು ಕುರಿಯರೇ, ಈಗ ಇಂಪ್ರೆಸ್ ಮಾಡಕ್ ನೀವು ಮಾಡ್ಬೇಕು. ಅವರು ಪ್ರಾಕ್ ಹಾಕ ಬಂದ್ಬಿಟ್ಟವ್ರು ಇಷ್ಟಾಗ್ಲ. ಇಲ್ಲ ಇಲ್ಲ ಮಾಡ್ಬೋದು. ಅವ್ನು ಎಲ್ ಕೈ ಹಾಕ್ಲಿ, ಜುಮ್ ಜುಮ್ ಜುಮ್. ಇಷ್ಟು ದಿವಸದಲ್ಲಿ ಫಸ್ಟ್ ಟೈಮ್ ರೊಮ್ಯಾಂಟಿಕ್ ಎಕ್ಸ್ಪ್ರೆಷನ್ ಕೊಟ್ಬಿಟ್ಟು ಕರೆಕ್ಟ್ ಆಗಿ ಡಾನ್ಸ್ ಮಾಡ್ಕೊಂಡು. ಥ್ಯಾಂಕ್ ಯು. ಅಲ್ಲಿ ಸೋಫಾ ಮೇಲೆ ಮಲ್ಕೊಳ್ಳಿ ನೀವು. ಈ ಬಿಲ್ಡಪ್ ಅಲ್ಲೇ ಫ್ಲಾಪ್ ಆಗದ್ ನೀನು. ನಿಜವಾಗ್ಲೂ ಅಷ್ಟು ಬಾರದೀನೇನ್ರಿ ನಾನು. ಆಡಿಯನ್ಸ್ ಗೊತ್ತಾಗಬೇಕು ಶ್ವೇತು ಎಷ್ಟು ಕಷ್ಟಪಟ್ಟೆ ಅಂತ. ಹೆಂಗ್ ಅವಮಾನ ಮಾಡ್ತಾನೆ ನೋಡ್ ಬೇಬಿ ನಿನ್ಗೆ. ಅವಮಾನ ಆಯ್ತಾ ಇದು? ಇನ್ನೇನ್ ಮತ್ತೆ ನೀನ್ ಹಂಗ್ ಬ್ಯಾಂಡೆಡ್ ಎಲ್ಲ ಸುತ್ಕೊಂಡ್ರೆ ನಾನು ಅಷ್ಟು ಅವಳನ್ನೇ ಬೈಕೊಳ್ಳೋದು ಎಲ್ಲಾರು. ಆಡಿಯನ್ಸ್ಗೆ ಹಾಕೊಡ್ತಾ ಇರೋದು ನೀವು. ಇಷ್ಟು ಕಷ್ಟಪಟ್ಟು ಯಾವ ಸ್ಟೆಪ್ ಮಾಡಿದೀನಿ ಅಂತ ನೋಡ್ದೆ ನೀನೆ. ನೋಡಿದೆ. ಏನಿಲ್ವಾ ಏನಿಲ್ವಾ? ಇವರು ಈ ಸ್ಟೆಪ್ ಮಾಡಿದಕ್ಕೆ ನಮ್ಮ ಜೋಡಿ ನಂಬರ್ 1 ತಂಡದ ಪರವಾಗಿ ಈ ಒಂದು ಕಾಣಿಕೆ. ಬಾಕ್ಸ್ ನಿಮ್ಗೆ. ಜೋರಾದ ಚಪ್ಪಾಳೆ. ಅವ್ರಿಗೆ. ಜುಮ್ 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 ರೋಮಾಂಚನ. ಇನ್ನೇನಾಗಿದ್ದೆಲ್ಲ ಆಯ್ತು. ಕಮೆಂಟ್ಸ್ ಹೋಗೋಣ. ಹೋಗೋಣ. ಹಾ, ಪ್ರೇಮ್ ಅವರೇ, ಈ ಒಂದು ಡಾನ್ಸಿಂಗ್ ಜೋಡಿಯ ಡಾನ್ಸಿಂಗ್ ರೌಂಡ್ ಹೇಗನ್ನಿಸ್ತು ನಿಮ್ಗೆ? ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್ ಆಗಿತ್ತು. ಅನುಷಾ ಯಾವಾಗ್ಲೂ ವೇದಿಕೆ ಮೇಲೆ ಬಂದಾಗ ನಮ್ಗೆ ಒಂದ್ ಮಗು ತರ ಫೀಲ್ ಆಗುತ್ತೆ. ಅಂಡ್ ಅನುಷಾ ಯಾವಾಗ ಬೇಕಾದ್ರೂ ಬರ್ಬೋದು. ಅನುಷಾ ನೀನು ಎಸ್ ಸರ್. ನೀನ್ ಈ ವೇದಿಕೆ ನೀನ್ ಮಿಸ್ ಮಾಡ್ಕೊಳಕ್ ಇಲ್ವೇ ಇಲ್ಲ. ಎಸ್ ಸರ್. ನೀವಿಬ್ರು ಯಾವಾಗ ಬೇಕಾದ್ರೂ ಬರ್ಬೋದು. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಟು ಸರ್. ತುಂಬಾ ಖುಷಿ ಆಯ್ತು ನಿಮ್ಮಿಬ್ಬರು ನೋಡಿ ಇವತ್ತು. ಥ್ಯಾಂಕ್ ಯು. ಡ್ಯಾನ್ಸ್ ಅಂತೂ ನೀವು ಬಹಳ ಪರಿಣಿತಿರಪ್ಪ. ಒಂದೊಂದ್ ಸರ್ತಿನೂ ಒಂದೊಂದು ಮೂಮೆಂಟು ಅದೇ ಸಾಂಗ್ಗೆ ನೀವೇ ಬೇರೆ ತರ ಯೋಚನೆ ಮಾಡ್ತೀರಾ, ರುದ್ರಾನೇ ಬೇರೆ ತರ ಯೋಚನೆ ಮಾಡ್ತಾನೆ. ಅದು ಎಷ್ಟು ಸೊಗಸಾಗಿದೆ ನೋಡಿ. ತುಂಬಾ ನೋಡಕ್ಕೆ 2 ಕಣ್ಣು ಸಾಲದು, 4 ಕಣ್ಣು ಬೇಕು ಇಬ್ರನ್ನು ನೋಡಕ್ಕೆ ಒಟ್ಟಿಗೆ. ಅಷ್ಟು ಚೆನ್ನಾಗಿತ್ತು. ರುದ್ರ ಡ್ರೆಸ್ ನಂಗೆ ತುಂಬಾ ಇಷ್ಟ ಆಯ್ತು ಇವತ್ತು. ಥ್ಯಾಂಕ್ ಯು ನಿರೀಕ್ಷಾ. ಬೆಳಗ್ಗೆ ಈ ರೌಂಡ್ಗೆ ಇದೆಲ್ಲ ಬೇಕಾ ಬಪ್ಪು ಅಂತ ಕೇಳ್ತಾ ಇದ್ರು. ಈ ರೌಂಡ್ಗಲ್ಲ, ಎಲ್ಲಾ ರೌಂಡ್ಗೂ ಬೇಕು ನೆಕ್ಸ್ಟ್ ವೀಕ್ ಇಂದ. ಅಂಡ್ ಇಬ್ರು ಎಷ್ಟು ಚೆನ್ನಾಗಿ ಡಾನ್ಸ್ ಮಾಡಿದ್ರಿ. ವಾಟ್ ಅ ಫೈನ್ ಡಾನ್ಸರ್. ನಿಜವಾಗ್ಲು ಇವತ್ತೇ ನಾನು ರುದ್ರಾನ್ ಪೂರ್ತಿ ಈ ತರದ ಸ್ಲೋ ಮೂವ್ಮೆಂಟ್ ಎಲ್ಲ ಮಾಡೋದು ನೋಡಿದ್ದು. ಸಚ್ ಅ ಫೈನ್ ಡಾನ್ಸರ್. ಅದಕ್ಕೆ ಐ ಥಿಂಕ್ ಡಾನ್ಸ್ ನಿನ್ನನ್ನು ಆಯ್ಕೆ ಮಾಡ್ಕೊಂಡಿರೋದು ಅಂತ ಅನ್ಕೋತೀನಿ. ಇನ್ನು ನನ್ನ ತಮ್ಮನ ಬಗ್ಗೆ ನಾನು ಏನು ಹೇಳಬೇಕಾಗಿಲ್ಲ. ಜೋಡಿ ನಂಬರ್ 1 ಕಲೆಯ ಮನರಂಜನೆಯನ್ನ ಸೃಷ್ಟಿ ಮಾಡಿದಂತಹ ಬ್ರಹ್ಮ ನನ್ನ ತಮ್ಮ. ಈ ದುಃಖಕ್ಕೆ ಕಣ್ಣಲ್ಲೆಲ್ಲ ಮೂಗಲೆಲ್ಲ ನೀರು ಬರ್ತಾ ಇದೆ ನನಗೆ. ಐ ಲವ್ ಯು ಶ್ವೇತು. ರಾಜೇಶ್ ಸರ್, ಈ ಅಕ್ಕ ತಮ್ಮನ ಬಾಂಧವ್ಯದಲ್ಲಿ ನಿಮ್ಮನ್ನು ಮರ್ತು ಬಿಟ್ಟಿದ್ದೆ. ನಾನು ನಿಮ್ಮ ಕಣ್ಣೀರಲ್ಲಿ ಇಲ್ಲಿ ನೆಂದೋಗಿತ್ತು ಕಾಲೆಲ್ಲ ಸ್ವಲ್ಪ ಈಗ ಒರೆಸ್ಕೊಂಡೆ ನಾನು. ಅದು ಸ್ವಲ್ಪ ಲೇಟ್ ಆಯ್ತು ನನಗೆ.